ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗುರುಜಿ, ಮುಂದಿನ ರಾಶಿ ಸಿಂಹ ರಾಶಿ. ಹೇಗಿದೆ ಸಿಂಹ ರಾಶಿ ಅವರಿಗೆ ಈ ವಾರ? ಸಿಂಹ ರಾಶಿಗೆ ಖಂಡಿತ ಕೂಡ ತುಂಬ ಪವರ್ಫುಲ್ ಅಂತ ಟೈಮ್ ಹೇಳ್ತಾ ಇದೆ. ಸಿಂಹ ರಾಶಿಗೆ ಭಾಳ ಅದ್ಭುತವಾದ ಒಂದು ಟೈಮ್ ಅಂತ ಈ ವಾರ ಹೇಳೋಕ್ಕಾಗಲ್ಲ. ಯಾಕಂದರೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ದುಡ್ಡನ್ನು ಕಳ್ಕೊತಾರೆ ಅಂತ ಹೇಳ್ತೈತೆ. ಭಾಳ ಮಿರಾಕಲ್. ಈ ಒಂದು ನನಗೆ ತಿಳಿದಿರೋ ಪ್ರಕಾರ ಭಾಳ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ಸಿಂಹ ರಾಶಿಗೆ ಸಪ್ತಮದಲ್ಲಿ ರಾಹು ಗ್ರಹ ಇದ್ದಾರೆ, ಸಪ್ತಮದಲ್ಲಿ ಗುರುಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ ಇದ್ದಾರೆ. ಹಿಂಗೆಲ್ಲ ಇಲ್ಲ ಅಂದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಕುಜ 6ನೇ ಮನೆಯಿದ್ದಾನೆ. ನಿಮಗೆ ಸಿಕ್ಕಾಪಟ್ಟೆ ಶತ್ರುಗಳಿರ್ತಾರೆ. ಈ ವಾರ ನೋಡಿ, ನಿಮ್ಮ ತಾಯಿ ತಂದೆ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಮನ್ನು ಆಪೋಸಿಟ್ ಆಗಿರ್ತಾರೆ. ಮತ್ತು ಈ ವಾರದಲ್ಲಿ ಏನು ಸಿಗಾಕಬೇಡಿ, ಏನು ಸಿಗಾಕಬೇಡಿ. ಸಮಸ್ಯೆ ಮೇಲೆ ಸಮಸ್ಯೆಯನ್ನು ಕೊಡೋದ್ರಿಂದ ನೀವು ಅತಿ ಹೆಚ್ಚು ನೀವು ಕಂಟ್ರೋಲ್ ಆಗಬೇಕು, ಅತಿ ಹೆಚ್ಚು ನೀವು ಪ್ರಾಬ್ಲಮಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಈ ಸಮಸ್ಯೆಯಿಂದ ನೀವು ಆಚೆ ಬರಬೇಕಂದ್ರೆ ನಿಮ್ಮ ಲೈಫಲ್ಲಿ ತುಂಬ ನೆಮ್ಮದಿಯಾಗಿರಬೇಕು ಅಂತ ಅನ್ಕೋದಾದರೆ ಯಾವುದೇ ಒಂದು ಸಮಸ್ಯೆಗೂ ಸಿಗಾಕಬೇಡಿ, ಯಾವುದೇ ಒಂದು ಸಮಸ್ಯೆ ಸಿಗಾಕಬೇಡಿ. ಗುರು 11ನೇ ಮನೆಯಿದ್ದಾನೆ. ಅಷ್ಟಮಾಧಿಪತಿ ಪಂಚಮಾಧಿಪತಿ ಅಷ್ಟಮದಲ್ಲಿ ಬಂದಾಗ ಗುರು ಅಷ್ಟಮಾಧಿಪತಿಯಾಗಿ ರಾಶಾಧಿಪತಿ ವ್ಯಯಸ್ಥಾನಕ್ಕೆ ಹೋಗಿದ್ದಾನೆ. 100% ಸಿಂಹ ರಾಶಿಯವ್ರ ಹತ್ರ ಸಿಕ್ಕಾಪಟ್ಟೆ ಜನ ದುಡ್ಡು ಕಿತ್ಕೊಳಕ್ಕೆ ಬರ್ತಾರೆ. ನೀವು ದುಡ್ಡನ್ನು ಕೊಡಬಾರ್ದು. ದುಡ್ಡಿಗೋಸ್ಕರ ಕೆಟ್ಟ ಜನ ಬಂದು ನಿಮ್ಮನ್ನು ಮಾತಾಡಿಸ್ತಾರೆ. ಆ ಸಿಂಹ ರಾಶಿಯವ್ರನ್ನ ಮನೆಗೆ ಯಾರೆಲ್ಲ ನಿಂತಿರ್ತಾರೆ, ನಿಮಗೆಲ್ಲ ಕೆಟ್ಟ ಜನ ನಿಂತಿರ್ತಾರೆ. ಕೆಟ್ಟ ಜನನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಲಗ್ನದಲ್ಲಿ ಕೇತು ಗ್ರಹ ಇದ್ದಾನೆ. ಈ ವಾರ ಪೂರ್ತಿ ನಿಮಗೆ ಫೈನಾನ್ಸ್ ಕೇಳೋಕ್ಕೆ ನಿಮ್ಮ ಮನೆಗೆ ಜಾಸ್ತಿ ಜನ ಬರ್ತಾರೆ. ಕೊಟ್ಟಿಲ್ಲ ಅಂದರೆ ಬೇಜಾರಾಗ್ತಾರೆ. ಸಿಂಹ ರಾಶಿಯವರು ತುಂಬ ಹುಷಾರಾಗಿರಬೇಕು. ಮತ್ತು ನಿಮ್ಮ ಮನೇಲಿ ಜಗಳ, ಕಿರಿಕಿರಿ, ಮನಸ್ತಾಪ ಆಗೋದು, ಮತ್ತು ನಿಮ್ಮ ಟೈಮೆಲ್ಲನೂ ಬೇರೆಯವ್ರಿಗೆ ಕೊಡ್ತೀರಾ, ನಿಮ್ಗೆ ಟೈಮ್ ಕೊಡ್ಕೊಳಕ್ಕಾಗಲ್ಲ. ಈ ಥರ ಒಂದು ಸಂಕಟಗಳು ಈ ವಾರದಲ್ಲಿ ಸಿಂಹ ರಾಶಿ ನಡೀತಿದೆ. ಸಿಂಹ ರಾಶಿಯವ್ರಿಗೆ ಒಂದು ಸಕಲ ಸಂಪತ್ತು ಐಶ್ವರ್ಯ ಬರಬೇಕಂದ್ರೆ ಒಂದು ರೂಬಿ ಮತ್ತು ಕನಕ ಪುಷ್ಯ ರಾಗವನ್ನು, ಈ ಸ್ಟೋನನ್ನು ನಿಮ್ಮ ಮನೇಲಿ ಯೂಸ್ ಮಾಡಬೇಕು. ಯಾರಿಗಿಲ್ಲ ಅಂತಿರೋ 100% ಡೈಲಿ ಕಡಲೆಕಾಳನ್ನು ಮತ್ತು ಗೋಧಿನ ಡೈಲಿ ಚೇಂಜ್ ಮಾಡಬೇಕು. ಡೈಲಿ ತೊಳೆದ್ಬಿಟ್ಟು ನಿಮ್ಮ ಬೆಡ್ರೂಮಲ್ಲಿ ಇಡಬೇಕು. ಅದನ್ನು ಹಸುಗೆ ಇಲ್ಲ ಕೆರೆಗೆ ಪ್ರಾಣಿಗೆ ಯಾವ್ದಕ್ಕಾರ ಹಾಕಿ ಡೈಲಿ ಚೇಂಜ್ ಮಾಡಿ. ವಾರ ಪೂರ್ತಿ ನಿಮಗೆ ಕಷ್ಟಗಳಿಂದ ನೀವು ಆಚೆ ಬರ್ತೀರಾ. ಭಾಳ ಅದ್ಭುತವಾಗಿ ಕಡಲೆಕಾಳು ಇಲ್ಲ ಗೋಧಿನ ಡೈಲಿ ಚೇಂಜ್ ಮಾಡಿ ಡೈಲಿ ದಹನವನ್ನು ಹಾಕಿದರೆ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ನ ಕೊಡುತ್ತೆ. ಯಾಕಂದರೆ ಸಿಂಹರಾಶಿಯಲ್ಲಿ ಇಷ್ಟೊಂದು ಪ್ರಾಬ್ಲಮ್ಮು ಬರಬಾರ್ದು ಬಂದಿರೋದ್ರಿಂದ. ಮತ್ತು ಸಿಂಹರಾಶಿ ಮನೆಯಲ್ಲಿ ಡೈಲಿ ತೆಂಗಿನಕಾಯಿನ ಹೊಡೆದು ಪೂಜೆ ಮಾಡೋದು ದೇವರಿಗೆ. ಅದನ್ನು ಎಷ್ಟಾಗುತ್ತೆ ಅಷ್ಟು ತಿನ್ನಿ, ಉಳಿದಿದ್ದನ್ನು ಪಿಡ್ಜಲ್ಲಿಡಿ. ಈ ವಾರ ಪೂರ್ತಿ ಮನೇಲಿ ತೆಂಗಿನಕಾಯಿ ಹೊಡೀರಿ. 7 ತೆಂಗಿನಕಾಯಿ 7 ಹೊಡೀರಿ. ನಿಮ್ಗೆ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ಲಿಯರ್ ಮಾಡಿಕೊಡುತ್ತೆ. ಯಾಕಂದರೆ ಡೈಲಿ ತೆಂಗಿನಕಾಯಿ ಹೊಡಿಬೇಕು, ದಿಷ್ಟಿ ಹೋಗುತ್ತೆ ಅಂತ ಹೇಳುತ್ತೆ. ನಿಮ್ಮ ಮನೇಲಿ ದಿಷ್ಟಿ ಹೋಗುತ್ತೆ, ದೇವರಿಗೆ ಹೊಡೆದು ಪೂಜೆ ಮಾಡಿ ಅದನ್ನು ಅಡುಗೆಗೆ ಬಳಸಿ. ಉಳಿದಿದ್ದನ್ನು ನಿಮ್ಮ ಪರ್ಸ್ನಲ್ಲು ಯಾವುದೋ ಹಿಂದೆಲ್ಲ ನಾವು ಉಪ್ಪಿನ ಡಬ್ಬದಲ್ಲಿ ಹಾಕಿಡ್ತಾಯಿದ್ದು, ಉಪ್ಪಿನ ಡಬ್ಬದಲ್ಲಿ ಇಟ್ಟರೆ ಅದು ನಿಮ್ಮ ಒಂದಲ್ಲ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊತೀರ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳುತ್ತೆ. ಇದನ್ನು ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಈ ವಾರ ಪೂರ್ತಿ ಯೆಲ್ಲೋ ಕಲರ್ ಬಟ್ಟೆಯನ್ನು ಅತಿ ಹೆಚ್ಚು ಸಿಂಹರಾಶಿಯಲ್ಲಿ ಯೂಸ್ ಮಾಡಿ. ಬ್ಲ್ಯಾಕ್ ಯೂಸ್ ಮಾಡಬೇಡಿ ಮತ್ತು ರೆಡ್ಡನ್ನ ಯೂಸ್ ಮಾಡಬೇಡಿ. ಎಷ್ಟು ಯೆಲ್ಲೋ ಕಲರ್ನ ನೈಟ್ ಡ್ರೆಸ್ಸಾಗಿ ಬಳಸ್ತೀರೋ ನಿಮ್ಗೆ ಅಷ್ಟು ಲಕ್ ಬರುತ್ತೆ. ನೈಟ್ ಡ್ರೆಸ್ಸಲ್ಲಿರೋ ತಾಕತ್ತು ಸಿಂಹರಾಶಿಯವರು ಡೈಲಿ ನೈಟ್ ಡ್ರೆಸ್ಸನ್ನು ಬಳಸ್ಕೊಳ್ಳಿ. ನಮ್ಮಲ್ಲಿ ಸಿಗುವಂಥ ಗುರುಗ್ರಹದ ಬ್ಯಾಸ್ಲೆಟನ್ನು ಯೆಲ್ಲೋ ಕಲರ್ನ ಬ್ಯಾಸ್ಲೆಟನ್ನು ತರಿಸ್ಕೊಳ್ಳಿ. ಡೈಲಿ ನೈಟ್ ಹಾಕಿದ ಮಲ್ಕೊಳ್ಳಿ, ಬೆಳಗ್ಗೆ ಬೆಚ್ಚಿಡಿ. ನೋಡಿ ನಿಮ್ಮಲ್ಲಿ ಪಾಸಿಟಿವ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಸಿಗುತ್ತೆ, ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ಸಿಂಹರಾಶಿ ಬಗ್ಗೆ ಸಾಕಷ್ಟು ಪರಿಹಾರ ಹೇಳಿದ್ವಿ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿ. ಹೇಗಿದೆ ಈ ವಾರ ಅವರಿಗೆ, ಕನ್ಯಾ ರಾಶಿಯವರಿಗೆ? ಕನ್ಯಾ ರಾಶಿಯವ್ರಿಗಂತೂ ಭಾಳ ವಿಶೇಷವಾದ ವೈಬ್ರೇಷನ್ ಅಂತ ಹೇಳುತ್ತೆ. ಕನ್ಯಾ ರಾಶಿಯವ್ರಿಗೆ ಇಲ್ಲೂ ಕೂಡ ಅಂಥ ಏನು ಟೈಮ್ಗಳು ಚೆನ್ನಾಗಿಲ್ಲ. ಅದಕ್ಕೆ ಪ್ರಪಂಚದಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಕಿತ್ತಾಡ್ತಾರೆ. ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ, ಏರ್ಪೋರ್ಟಲ್ಲಿ ಕಿತ್ತಾಡ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ಕಿತ್ತಾಡ್ತಾರೆ, ಮಾಧ್ಯಮದಲ್ಲಿ ಕಿತ್ತಾಡ್ತಿದ್ದಾರೆ, ಗುರಿ ಇರೋರ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ಇದೆಲ್ಲವೂ ಕೂಡ ನೆಗೆಟಿವ್ ನಡೀತೈತೆ. ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ ಈ ವಾರ ಪೂರ್ತಿ ತುಂಬ ಟೈಮ್ ಕೆಟ್ಟಿರೋದು ಅವ್ರಿಗೇನಂತ ಹೇಳುತ್ತೆ. ಕೆಲಸ ಕಳ್ಕೊತೀರ ಅಂತ ಹೇಳುತ್ತೆ. ಕೆಲಸ ಕಳ್ಕೊತೀರ, ಜಾಬ್ ಕಳ್ಕೊತೀರ. ಮತ್ತು ಡೈವರ್ಸ್ ಕೂಡ ಈ ವಾರ ಯಾರಿಗಾರು ಆಗ್ಬೋದು, ಸಣ್ಣಪುಟ್ಟ ಜಗಳಗಳಾಗ್ಬೋದು. ಮತ್ತು ಇದರಲ್ಲಿ ಸಾಕಷ್ಟು ಮನಸ್ತಾಪಗಳಾಗೋದು. ಯಾಕಂದರೆ ಸೂರ್ಯನು ಕೂಡ ವ್ಯಯಸ್ಥಾನದಲ್ಲಿರೋದು, ಬುಧ ರಾಶಾಧಿಪತಿ 6ನೇ ಮನೆಗೆ ಹೋಗ್ಬಾರ್ದು. ಮತ್ತು ಕನ್ಯಾ ರಾಶಿಯವ್ರಿಗೆ BP ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. BP ಬರ್ದಿರೋ ಥರ ನೋಡ್ಕೊಳ್ಳಿ. BP ಬಂದರೆ ಒಂದಲ್ಲ ಒಂದು ಸಮಸ್ಯೆನ ಬರುತ್ತೆ. BP ಕಂಟ್ರೋಲ್ ಮಾಡ್ಕೊಳ್ಳಿ. BP ನೀವು ಕಾಯಿಲೆಯನ್ನು ಬರ್ಸ್ಕೊತೀರ. ಶುಕ್ರ ಗ್ರಹನೂ ಕೂಡ ನಿಮಗೆ 6ನೇ ಮನೆಯಿದ್ದಾನೆ. ಶುಕ್ರ ಬುಧ 2 6ನೇ ಮನೆಯಿಂದ BP ಬರ್ಬೋದು. ಬರ್ದಿರೋ ಥರ ನೀವು ನೋಡ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಸೂರ್ಯ ಮತ್ತು ರಾಹು ಇಬ್ಬರು ಕೂಡ 6ನೇ ಮನೆಯಿದ್ದಾರೆ. ಇದು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ. ಮತ್ತು ಕುಜಗ್ರಹ ಹುಚ್ಚನಾಗಿದ್ದಾನೆ. ಕುಜ ಹುಚ್ಚನಾಗಿದ್ದಾಗಂತೆ
ನಿಮಗೆ ಮಕ್ಕಳು ಒಂದು ಸ್ವಲ್ಪ ಬಿದ್ದು ಏಟ್ ಮಾಡ್ಕೋಬೋದಪ್ಪ. ಯಾಕಂದರೆ ಪಂಚಮ ಸ್ಥಾನದಲ್ಲಿ ಮಕ್ಕಳಿದ್ದಾರೆ, ಇಲ್ಲ ಅಣ್ಣ ತಮ್ಮದರಿಂದ ಕಿತ್ತಾಟಗಳನ್ನು ನೋಡ್ತೀರಾ, ಕಿತ್ತಾಟದ ತೊಂದರೆಯಲ್ಲಿ ಸಿಗಾಕೈತೀರ ಅಂತ ಹೇಳುತ್ತೆ. ನೀವು ಇದಕ್ಕೆ ಪರಿಹಾರ ಒಂದು ಮಾಡ್ಕೋಬೇಕಂದ್ರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ನಿಮ್ಮ ಮನೆ ಒಳಗಡೆ ಬಹಳ ಅದ್ಭುತವಾದ ಒಂದು ವೈಬ್ರೇಷನ್ ನಾನು ಹೇಳ್ತೀನಿ. ನಿಮ್ಮ ಮನೆ ಒಳಗಡೆ ಎಲ್ಲ ಯಾವ್ಯಾವ ರೂಮ್ ಇದೆ, ಅಡುಗೆ ಮನೆ, ಹಾಲು, ದೇವ್ರ ಮನೆ, ಬಾತ್ರೂಮು, ಬಚ್ಚಲಿ ಮನೆ, ಎಲ್ಲ ಕಡೆ ಕನ್ನಡಿ ಹಾಕಿದರೆ ನಿಮ್ಮ ಮನೆಗೆ ದೃಷ್ಟಿ ಬರಲ್ಲ. ಕನ್ಯಾ ರಾಶಿಯವರಿಗೆ ಸಖತ್ ಟಿಪ್ಸು, ದಯವಿಟ್ಟು ಮಿಸ್ ಮಾಡ್ದೆಲ್ಲ ಮಾಡಿ. ಎಲ್ಲ ರಾಶಿಯರು ಮಾಡಿ, ಕನ್ಯಾ ರಾಶಿಯರೇ ಮಾಡ್ಬೇಕು ಅನ್ನೋಂಗಿಲ್ಲ. ತುಂಬ ನಿಮಗೆ ದೃಷ್ಟಿ ಆಗ್ತಾಯಿದೆ ಅಂದರೆ ನಿಮ್ಮ ಮನೇಲಿ ಎಲ್ಲ ಕಡೆ ಕನ್ನಡಿ ಇರಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಕನ್ನಡಿನ ಯೂಸ್ ಮಾಡ್ತೀರೋ ಅಷ್ಟು ಕನ್ನಡಿಯಿಂದ ನಿಮಗೆ ಲಾಭವನ್ನು ಕೊಡುತ್ತೆ. ಎಲ್ಲ ಮೂಲೆಯಲ್ಲೂ ಕೂಡ ಒಂದಿಷ್ಟು ಕನ್ನಡಿನ ಅಣಿಸಿ, ಹಾಲು, ಅಡುಗೆ ಮನೆ, ರೂಮ್ಸು, ಎಲ್ಲ ಜಾಗದಲ್ಲೂ ಅಡುಗೆ ಮನೆಯಲ್ಲಿ ಡೈಲಿ ಒಂದು ಕನ್ನಡಿನ ಒಂದು ಸರಿ ಅಣಿಸ್ಬಿಡಿ. ನಿಮಗೆ ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ. ಇದು ಹೆಚ್ಚು ಕಮ್ಮಿ 1 ತಿಂಗಳಿರುತ್ತೆ. ಈ ವಾರ ನಮಗೆ ಮಾತಾಡಬೇಕು, ಈ ವಾರದ ಬಗ್ಗೆ ಮಾತಾಡಿದ್ವಿ. ಇದು 1 ಮಂತ್ ಈ ಪ್ರಾಬ್ಲಮಲ್ಲಿ ಇರ್ತೀರ. ಇದನ್ನು ಮಾಡಿದ್ರೆ ಎಲ್ಲ ರಾಶಿಯವರು ಕೂಡ ಮಾಡ್ಬೋದು. ಎಷ್ಟು ಕಷ್ಟ ಇರುತ್ತೋ ಅವ್ರ ಮನೆಗೆ ಅದೃಷ್ಟ ಲಕ್ಷ್ಮಿ ತಾಂಡವಾಡ್ತಾಳೆ. ಎಲ್ಲ ಮನೆಯಲ್ಲೂ ಕೂಡ ಎಲ್ಲ ರೂಮಲ್ಲೂ ಕನ್ನಡ ಇಟ್ಟಿದ್ರೆ ಅದೃಷ್ಟ ತಾಂಡವಾಡ್ತಾಳೆ. ನೋಡಿ, ಬಿಗ್ ಬಾಸ್ ಮನೇಲಿ ಎಲ್ಲ ಕಡೆ ಕ್ಯಾಮ್ರಾ ಇಟ್ಟು, ಎಲ್ಲ ಕಡೆ ಕನ್ನಡಕ ಗ್ಲಾಸ್ ಹಾಕಿರ್ತಾರೆ, ಕನ್ನಡಿ ಇರುತ್ತೆ. ವಾಕ್ ಮಾಡ್ತಾಯಿದ್ರು ಕನ್ನಡಿ ನೋಡ್ತಾರೆ. ನೋಡಿ, ಅಲ್ಲಿ ಹೋಗಿ ಬಂದಮೇಲೆ ಎಲ್ಲರೂ ನೋಡೋ ಥರ ಆಗುತ್ತೆ. ಆ ಒಂದು ಯೋಗವನ್ನು ನೀವು ಪಡ್ಕೋಬೇಕು ಅಂದರೆ ತುಂಬ ಪಾಸಿಟಿವ್ ಇರುತ್ತೆ. ನೀವು ಈ ವಾರದಲ್ಲಿ ಹಾಕ್ಬೇಕಾರಂಥ ಸ್ಟೋನ್ಸು ಅತಿ ಹೆಚ್ಚು ಊಟ ಮಾಡಬೇಕಾದ್ರೆ ತೊಗರಿಬೇಳೆ ಮತ್ತು ಅವಳವನ್ನು ಹಾಕಿ ತೊಗರಿಬೇಳೆ ಯೂಸ್ ಮಾಡಿ. ಸ್ವಲ್ಪ ಯಾರ ವಿಷಯಕ್ಕೂ ಹೋಗಬೇಡಿ. BP ಬರ್ಸ್ಕೊಬೇಡಿ. ಇದೊಂದು ದಯವಿಟ್ಟು ಹೇಳ್ತಾಯಿದ್ದೀನಿ. 6ನೇ ಮನೇಲಿ ಬುಧ, 12ನೇ ಮನೇಲಿ ಬುಧ ಇದ್ದರೆ BP ಬೇಗ ಬರುತ್ತೆ. ಬುಧ ಗ್ರಹ ಚೆನ್ನಾಗಿದ್ದರೆ ಜಾತಕದಲ್ಲಿ BP ಬರಲ್ಲ. ಬುಧ ಗ್ರಹ ಯಾರ ಜಾತಕದಲ್ಲಿ ಕೆಟ್ಟಿರ್ತಾನೋ ಅವ್ರಿಗೆ BP ಬರುತ್ತೆ. ಬುಧ ಗ್ರಹ ಯಾರ ಜಾತಕದಲ್ಲಿ ಕೆಟ್ಟಿದೆ, ಬುಧ ಬಂದು BPಗೆ ಅಧಿದೇವತೆ ಆಗ್ತಾನೆ. BP ಬರ್ಸ್ಕೊಬೇಡಿ. ಯಾಕಂದರೆ ಕನ್ಯಾ ರಾಶಿಯವರಿಗೆ BP ಬರೋ ಚಾನ್ಸಸ್ ಜಾಸ್ತಿ ಇದೆ. ಬರ್ಸ್ಕೊಬೇಡಿ. BP ಬಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, BP ಬಂದರೆ ಸ್ಟ್ರೋಕ್ ಆಗುತ್ತೆ. ಯಾರನ್ನೋ ದುಡ್ಡು ಸಂಪಾದನೆ ಮಾಡಿ, ಟ್ಯಾಕ್ಸ್ ಕಟ್ಟಿ, ಯಾರನ್ನೋ ಉದ್ಧಾರ ಮಾಡಿ, ಯಾರನ್ನೋ ಇದು ಮಾಡೋಕ್ಕೆ ಹೋಗಿ ಕಾಯಿಲೆ ಬಿದ್ದು ಯಾಕೆ ಸತ್ತೋಯ್ತೀರ. ಕಾಯಿಲೆ ಬರ್ಸ್ಕೊಬೇಡಿ. ಚೆನ್ನಾಗಿರಿ, ಖುಷಿಯಾಗಿರಿ. ಪ್ರತಿ ಭಾನುವಾರ 6ರಿಂದ 7 ನಮ್ಮನ್ನು ನೋಡಿ, ಬೆಳಗ್ಗೆ 9:30 ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡಿ. ಯಾವ ವೀರನೂ ಕೂಡ ಡೈಲಿ ಬಂದು ನಿಮ್ಮ ಬಗ್ಗೆ ಮಾತಾಡೋಲ್ಲ. ಆರ್ಯವರ್ಧನ್ ಭಾಳ ವರ್ಷದಿಂದ ನಿಮ್ಮ ಕಷ್ಟ ಸುಖವನ್ನು ಮಾತಾಡ್ತಿದ್ದೀನಿ. ತುಂಬ ಖಂಡಿತ ಕೂಡ ಇದನ್ನು ಬಳಸ್ಕೊಳ್ಳಿ. ತುಂಬ ಚೆನ್ನಾಗಿರ್ತೀರ. BP ಮಾತ್ರ ಬರ್ಸ್ಕೊಬೇಡಿ. ಯಾಕಂದರೆ ಈ ವರ್ಷದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡಬೇಕು ಅಂತ ಗ್ರಹಗಳಿದ್ದಾವೆ. ಅದನ್ನು ಬಳಸ್ಕೊಳ್ಳಿ. ಈ ವಾರ ಚೆನ್ನಾಗಿಲ್ಲ ನಿಮಗೆ.